ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ನಾವೀಗ ತಾತ ಸತ್ತಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟಿದೀವಿ. ಹೌದು. ಅಂದ್ಮೇಲೆ ಈ ಗೌರ್ಮೆಂಟ್ ರೆಕಾರ್ಡ್ಸ್ ಅಲ್ಲೆಲ್ಲ ತಾತ ಸತ್ತಿದ್ದಾರೆ ಅಂತಾನೆ ಆಗುತ್ತೆ. ಹೌದು. ಮತ್ತೆ ಇನ್ಮೇಲೆ ತಾತಂಗೆ ಪೆನ್ಷನ್ ಬರಲ್ಲ ಅಂತ ಆಯ್ತು. ಸತ್ತಿರೋ ವ್ಯಕ್ತಿಗಳಿಗೆ ಪೆನ್ಷನ್ ಹೇಗಮ್ಮ ಬರುತ್ತೆ? ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಅಯ್ಯೋ ದೇವ್ರೆ, ತಾತ ಏನಾದ್ರೂ ಆಫೀಸ್ಗೆ ಹೋಗಿ ವಿಚಾರಿಸಿದ್ರೆ ಆಗ ಅವ್ರು ಸತ್ತಿರೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮನ್ನು ಸಾಯಿಸ್ತಾರಷ್ಟೇ. ಅಯ್ಯೋ, ಎದುರಿಸ್ಬೇಡ, ಸುಮ್ಮನೆ ಇರಮ್ಮ. ನಿಮ್ಮ ತಾತ ಸತ್ತಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗೋಷ್ಟೊತ್ತಿಗೆ ನಮ್ಮ ಕೆಲಸ ಆಗೋಗಿರುತ್ತೆ. ಆಮೇಲೆ ಒಟ್ಟಿಗೆ 15 ವರ್ಷದ ಪೆನ್ಷನ್ನು ಕ್ಯಾಶು ತಗೊಂಡೋಗಿ ದತ್ತವ್ರೆ ತಗೊಳ್ಳಿ ಅಂತ ಕೊಟ್ಬಿಟ್ರಾಯ್ತು. ಇಲ್ಲ ಮಾವ, ನನಗೆಲ್ಲ ಪೆನ್ಷನ್ ತೆಗಿಯಕ್ಕಾಗ್ತಿಲ್ಲ. ಸಮರ್ ಸಮರ್ ಸಮರ್. ಸಮರ್, ಬಂದ್ಯಾ? ಇರು, ನಾನು ಕಾಫಿ ತರ್ತೀನಿ. ಬೇಡ ವಸು, ಕಾಫಿ ಬೇಡ. ಸಮರ್, ಇವತ್ತು ಮನೆಗೆ ರೇಷನ್ ಎಲ್ಲ ತರಬೇಕು. ಸಂಬಳ ಬಂತಲ್ವಾ ನಿಮಗೆ? ಸಂಬಳ ಬಂತು ಬಾಸು, ಆದರೆ ಆ ಸೇಟು ಬಂದು ಎಲ್ಲ ಕಿತ್ಕೊಂಡು ಹೋದ್ರು. ಇದೇನಪ್ಪ ನಿನಗೆ ಸರಿ ಅನ್ಸತ್ತ? ಅವನು ಯಾವನೋ ಬಂದು ಕೇಳ್ದ ಅಂತ ಜೋಬಲ್ಲಿದ್ದ ದುಡ್ಡೆಲ್ಲ ಕೊಟ್ಟು ಬಂದಿದ್ಯಲ್ಲ, ಏನ್ ಮಾಡೋದಪ್ಪ? ಸಮರ್, ಮತ್ತಿವತ್ತು ಮನೆ ಊಟಕ್ಕೆ ಏನು ಮಾಡೋದು ಸಮರ್? ಏನೊಂದು ಮಾಡ್ತೀನಿ ಬಾಸು, ಏನೇನು ಟೆನ್ಷನ್ ತಗೋಬೇಡ. ಈಗ ತಾನೇ ಬಂದಿದ್ದೀನಲ್ವಾ, ಸ್ವಲ್ಪ ಟೈಮ್ ಕೊಡು. ಹಾಂ, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ, ಇಲ್ಲೇ ಇಡಿ. ನೀವು ಹೊರಗಡೆ ಇರಿ, ಬಂದೆ. ಮಾವ, ಏನಿದೆಲ್ಲ? ನಮ್ಮ ಬಾಂಧವ್ಯ, ನಮ್ಮ ಪ್ರೀತಿ ಅಷ್ಟೇ. ನೀನೇನು ಕೇಳಬೇಡ, ನಾನೇನು ಹೇಳೋದು ಇಲ್ಲ. ಅಲ್ಲ ಮಾವ, ನೀವು ಹೀಗೆಲ್ಲ ಮಾಡಿದ್ರೇನು ತಪ್ಪು? ದತ್ತ ನನ್ನ ತಂದೆ ಸ್ಥಾನದಲ್ಲಿದ್ದಾರೆ, ನೀನು ನನ್ನ ಮಗಳ ಸ್ಥಾನದಲ್ಲಿದೆಯಾ. ತಂದೆಯಾಗಿ ಇಷ್ಟು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಇತ್ತು ಮಾವ. ತಗೋ, ಹೇಳಿದ್ನಲ್ಲ. ಯಾರು ಇದನ್ನ ತರ ಕೇಳಿದ್ ನಿಮ್ಗೆ? ನಾವನ್ ಬಂದು ಬೇಡ್ಕೊಂಡಿದ್ವಾ? ಹೇಳಿ, ನಾವೇನಾದ್ರೂ ನಿಮ್ಮ ಹತ್ರ ಬಂದು ಬೇಡ್ಕೊಂಡಿದ್ವಾ? ನಿಮ್ ಭಿಕ್ಷೆ ನಮಗ್ ಬೇಕಾಗಿಲ್ಲ. ಸುಮ್ಮನೆ ನಮ್ಮನ್ನ ಸಣ್ಣವರಾಗಿ ಮಾಡಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.